12 ಲಕ್ಷ. ಎರಡಲ್ಲೂ ಹಾಂ, ಹೌದಾ? ಹಳ್ಳಿಕಾರ್ ತಳಿನಾ? ಹಳ್ಳಿಕಾರ್ ತಳಿನಾ? ಓಕೆ. ಹೈಟ್ ಎಷ್ಟಿದೆ? ಇದು ಬಂದು 8 ಗೇಣಿದೆ. 8ವರೆ ಗೇಣಿ. 8ವರೆ ಗೇಣಿದೆನಾ? ಇದು ರೂಪಾಯಿ ಬಣ್ಣನಾ? ಇಲ್ಲ ಇದು ರೂಪಾಯಿ ಬಣ್ಣ ಅಲ್ಲ. ರೂಪಾಯಿ ಬಣ್ಣ ಅಲ್ಲ. ವೈಟ್. ಅದು ತುಂಬ ಆಕರ್ಷಕ ಮೈ ಕಟ್ಟಿದೆ ಇದು. ಏನು ಓದ್ತಾ ಇದ್ದೀರಾ ಮೇಡಮ್? ನಾನು ಆರ್ಕಿಟೆಕ್ಚರ್ MS ಕಂಪ್ಲೀಟ್. ಹೌದಾ? ಪ್ರಶ್ನೆ ಕೇಳ್ಬೋದಾ? 1-2-3 ಕೇಳ್ಬೋದಾ? ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇದೆಯಾ? ಏನು ಬಂದಾಗ ಅಂದರೆ ಎಲ್ಲದಕ್ಕೂ ಡಿಸಿಪ್ಲಿನ್ ಇರಬೇಕು. ನೀನು ಏನು ಮಾಡ್ತಿದ್ಯಾ ಅದರಲ್ಲಿ 100% ಕೊಡಬೇಕು. ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇದೆಯಾ? ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಡಿಸಿಪ್ಲಿನೇ ಕನೆಕ್ಷನ್. ಡಿಸಿಪ್ಲಿನ್ ಇದ್ರೆ ವಿನ್ ಆಗ್ತೀರಾ ಅಷ್ಟೇ. ಹೌದಾ? ಅಂದರೆ ವಿದ್ಯೆ ಮತ್ತು ಜ್ಞಾನ ಇದೆಯಲ್ಲ, ವಿದ್ಯೆನೇ ಬೇರೆ, ಜ್ಞಾನನೇ ಬೇರೆ, ನಿಮ್ಮ ಅನುಭವಗಳೇ ಬೇರೆ. ನೀವು ಓದಿರೋದು ನಿಮ್ಮ ಖುಷಿಗೋಸ್ಕರ, ಕೆಲಸಕ್ಕಲ್ಲ. ಆದ್ರೆ ಇವತ್ತೇನು ಮಾಡ್ತಾರೆ ಗೊತ್ತಾ? ಓದಿಗೂ ಮತ್ತು ಕೆಲಸಕ್ಕೂ ಟ್ಯಾಗ್ ಮಾಡ್ಬಿಡ್ತಾರೆ. ಓದಿಗೂ ಶಿಕ್ಷಣಕ್ಕೂ ಕೆಲಸಕ್ಕೂ ಸಂಬಂಧ ಇಲ್ಲ. ಈ ಅನುಭವಗಳು ಕಾಲೇಜಲ್ಲಿ ಕೊಡಲ್ಲ, ಅನುಭವ ಕೊಡಲ್ಲ. ಇವೆಲ್ಲ ನೆಲಮೂಲದ ಜ್ಞಾನ ಪಡಿಬೇಕು ಅಂದ್ರೆ ನೀವು ಬರ್ಬೇಕಿಲ್ಲಿ ಸಂತೆಗೆ ಜನರ ಜೊತೆ ಅನುಸಂಧಾನ ಮಾಡಿದಾಗ ಜ್ಞಾನ ಪಡಿಬೇಕು. ಅಂದ್ರೆ ಒಂದು ಸಂತೆ ಅಂದ್ರೆ, ಒಂದು ಜಾತ್ರೆ ಅಂದ್ರೆ ಕೇವಲ ಲಾಭ ನಷ್ಟ ಅಲ್ಲ, ಅದ್ರ ಆಚೆ ಇರುತ್ತೆ. ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಹೊಸ ಭಾಷೆಯ ನುಡಿಗಟ್ಟಿರುತ್ತೆ, ಬದುಕನ್ನು ಕಟ್ಕೊಳ್ಳೋಂಥ ರಹದಾರಿ ಸಿಗುತ್ತೆ. ಇವೆಲ್ಲ ಜ್ಞಾನಗಳು ಪಡಿಬೇಕು ಅಂದ್ರೆ ನಾವು ಜಾತ್ರೆಗೆ ಬರಬೇಕು, ಜಾತ್ರೆಯ ಜೊತೆ ಅನುಸಂಧಾನ ಮಾಡಬೇಕು ರೈತರ ಜೊತೆ. ಆವಾಗ ನಾವು ಪಡೆಯೋದಲ್ವಾ ಅಲ್ವಾ? ಈಗೇನಾಗಿದೆ, ಓದೋರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಆದರೆ ಓದಿಗೂ ಕೆಲಸಕ್ಕೂ ಟ್ಯಾಗ್ ಎಲ್ಲೂ ಇಲ್ಲ. ಓದೇ ಬೇರೆ, ಕೆಲಸನೇ ಬೇರೆ, ಅನುಭವನೇ ಬೇರೆ ಅಲ್ವಾ? ಆಯ್ತು ಮಾಡ್ಬೋದು. ಖಂಡಿತ ಮಾಡಬೇಕು. ಹಂಗಾಗಿ ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧನೇ ಇಲ್ಲ ಅಲ್ವಾ? ಆಯ್ತು ಬಣ್ಣ, ಒಳ್ಳೇದಾಗ್ಲಿ. ನಮ್ದು ಇಂಡಿಯನ್ ಹಳ್ಳಿಕಾರ್ ಅಂತ. ಸ್ಟೇಟ್ ಗೌರ್ಮೆಂಟ್ ಲಿಸ್ಟ್ ಸರ್. ಆರ್ಕಿಟೆಕ್ಟ್ಸ್ MS ಸ್ಟೇಟ್ ಗೋಲ್ಡ್ ಇಲ್ಲಿ ನಾವು ಡೆಪ್ಯೂಟಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದೀವಿ. ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಓದೇ ಬೇರೆ, ಕೆಲಸನೇ ಬೇರೆ, ಜ್ಞಾನ ಬೇರೆ, ಅನುಭವಗಳೇ ಬೇರೆ. ನಿಮಗೆ ಸುಖ ಸಂತೋಷಕ್ಕೆ ನಿಮ್ಮ ಇದಕ್ಕೋಸ್ಕರ ಪರಂಪರೆಯಿಂದ ಬಂದಿರುವಂತ ಇದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಪರಂಪರೆ ಬಂದಿರುವಂತ ಬಳವಳಿಗೆಯಲ್ಲ, ಹೌದು ಖಂಡಿತ. ಅದಕ್ಕೆ ನಾವೇನ್ ಮಾಡಬೇಕು, ಜನಗಳಿಗೆ ಪರಿಚಯ ಮಾಡ್ಕೊಡ್ಬೇಕು, ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು. ಇದು ದನ, ಇದು ಹಿಂಗ್ ಬಂದಿದೆ, ಹಂಗ್ ಬಂದಿದೆ, ಇವೆಲ್ಲ ಹೇಳ್ಬೇಕು ನಾವು. ಖಂಡಿತ ಅದನ್ನ ವರ್ಗಾವಣೆ ಮಾಡ್ಬೇಕು ನಾವು ಅಲ್ವಾ? ಅದು ವರ್ಗಾವಣೆ ಇವಾಗ ಏನಾಗಿದೆ, ನನಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾನು ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಗೋಲ್ಡ್ ಮೆಡಲಿಸ್ಟ್, ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಬಟ್ ಪೀಪಲ್ ವಾಟ್ ದೇ ಸೇ ಇಸ್, ಅಷ್ಟೆಲ್ಲ ಓದಿದ್ಯಾ, ಹಂಗೆಲ್ಲ ಮಾಡಿದ್ಯಾ, ಇದನ್ನ ಯಾಕೆ ಮಾಡ್ತಿದ್ಯಾ? ಅದು ಅಲ್ಲ, ಅದು ಮೀನಿಂಗ್ಲೆಸ್ ಮಾತು, ಫೂಲಿಶ್ನೆಸ್ ಮಾತಾಗಲ್ಲ ಅಲ್ವಾ? ಅಲ್ವಾ? ನಾನು ಅದಕ್ಕೆ ಹೇಳಿದ್ದು, ಓದಿಗೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧನೇ ಇಲ್ಲ ಅಲ್ವಾ? ಇಲ್ಲಿಗೆ ಬಂದಿರೋರೆಲ್ಲ ವಿದ್ಯಾವಂತರೆ, ಕೆಲವರು ಓದಿರೋದ, ಕೆಲವರು ಓದಿರ್ತಾರೆ. ಓದ್ದಲ್ಲಿರೋ ವ್ಯಾಪಾರ ಹೆಂಗ್ ಮಾಡ್ತಾರೆ ಗೊತ್ತಾ? ಓದಿರೋದಕ್ಕಿಂತ ಚೆನ್ನಾಗೇ ಮಾಡ್ತಾರೆ. ಹಂಗಾಗಿ ಅಲ್ವಾ? 10 ಜನ ಊಟ ಹಾಕೋಕ್ಕಿಂತ ಒಂದು. ಹೌದು ಖಂಡಿತ. ಅದನ್ನ ಪಡಿಬೇಕು ಅಂದ್ರೆ ನಾವು ಬರಬೇಕು, ಜನಗಳ ಜೊತೆ ಮಾತಾಡ್ಬೇಕು. ಜನಗಳ ಜೊತೆ ಮಾತಾಡಿದಾಗ ನಿಮ್ಗೆ ಜ್ಞಾನ ಬರುತ್ತೆ. ಇದು ಪುಸ್ತಕದಲ್ಲಿ ಬರಲ್ಲ. ಹಂಗಾಗಿ ಹೌದು ಮೇಡಮ್, ಇದನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು. ಜೊತೆ ಹೌದು ಸರ್, ಹೆಚ್ಚು ಪ್ರಚಾರ ಮಾಡ್ಬೇಕಿದು.